ನಮಸ್ತೆ ಗೆಳೆಯರೆ. ಇವತ್ತು ತುಂಬಾ ಒಂದು ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು. ಆಪತ್ತಿನಲ್ಲಿರುವ ನಾವೆಲ್ಲ ಒಂದು ವಿದ್ಯೆ ಕಲಿಬೇಕಾಗುತ್ತೆ. ಜಗತ್ತೇ ಕಲಿತಂತ ವಿದ್ಯೆ ಕಣ್ರಿ ಅದು. ಸುಖವಾಗಿ ನಿದ್ದೆ ಮಾಡುತ್ತಿದೆ ಕಲಿತವರೆಲ್ಲ. ಹಿಂದಿನ ಕಾಲದಲ್ಲಿ ಊರೂರಿಗೂ ಆಸ್ಪತ್ರೆಗಳಿರಲಿಲ್ಲ, ಹಳ್ಳಿಯಲ್ಲೂ ಆಸ್ಪತ್ರೆಗಳಿರಲಿಲ್ಲ. ಈ ಕಾರ್ಯಕ್ರಮ ನೋಡಿದ್ರೆ ನೀವು ತುಂಬಾ ಸೇಫ್ ಫೀಲ್ ಮಾಡ್ತೀರಿ. ಇದಕ್ಕೆ ಸ್ವಲ್ಪ ತಳಪಾಯ ಹಾಕ್ತೀನಿ. ನಮ್ಮ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳು ಮನೋರಂಜನೆ, ಸಂಗೀತ, ನೃತ್ಯ, ಭಾಷಣ, ಹರಿಕತೆ, ಪುರಾಣ, ಸಾಮಾಜಿಕ ಕಾರ್ಯಗಳು, ಸ್ವಾತಂತ್ರ್ಯ ಹೋರಾಟಗಳು ಇವುಗಳಿಗೆ ವೇದಿಕೆಯಾಗಿತ್ತು. ಹಾಗೆ ಆರೋಗ್ಯಕ್ಕೂ ವೇದಿಕೆಯಾಗಿತ್ತು. ತೀರ್ಥದಲ್ಲೂ ಆರೋಗ್ಯ, ಕರ್ಪೂರದೊಂದಿಗಿನ ತೀರ್ಥ, ತುಳಸಿ ದಳದೊಂದಿಗಿನ ತೀರ್ಥದಲ್ಲೂ ಆರೋಗ್ಯ, ಮಂಗಳಾರತಿಯಲ್ಲಿ ಆರೋಗ್ಯ, ಕರ್ಪೂರದ ದೀಪಧೂಪಗಳಿಂದ ಆರೋಗ್ಯ, ಸ್ನೇಹನವೆಂಬ ಎಳ್ಳೆಣ್ಣೆಯಿಂದ ಆರೋಗ್ಯ, ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ ಆರೋಗ್ಯ, ಪ್ರಸಾದದೊಂದಿಗೆ ಬೆರೆಸಿದ ಸರ್ಜರಸ್ ಮೊದಲಾದ ಆಯುರ್ವೇದಿಕ ಔಷಧಿಗಳಿಂದ ಆರೋಗ್ಯ, ಜಟಾಮಾಂಸಿ, ಅಗರ್, ತಗರ್ ಎಲ್ಲವುಗಳಿಂದ ಆರೋಗ್ಯ. ದೇವಸ್ಥಾನಕ್ಕೆ ಹೋಗಿ ಬಂದ್ರೇನೆ ಆ ಆರೋಗ್ಯ ಫೀಲ್ ಆಗ್ತಾ ಇತ್ತು. ಇದಕ್ಕೆ ಮೀರಿದ ಒಂದು ಸಬ್ಜೆಕ್ಟ್ ಸ್ಮಶಾನವಾಸಿ ಶಿವ. ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟು, ಹಿಂಗೆ 10 ಘಾಟುಗಳ ಸರಪಳಿ. ಪ್ರತಿನಿತ್ಯ ಸಾವಿರಾರು ಸಾವುಗಳ ಚಿತೆ, ಅರ್ಧ ಉರಿದ ಚಿತೆಗಳು ನದಿಗೆ ಎಳೆಯಲ್ಪಡುತ್ತಿತ್ತು. ಆ ಚಿತಾಭಸ್ಮವನ್ನ ಬೆಳಗಿನ ಜಾವ ಹೊತ್ತುಕೊಂಡು ಹೋಗಿ ಶಿವನಿಗೆ ಅಭಿಷೇಕ ಮಾಡುತ್ತಿದ್ದರು. ಭಸ್ಮಾಭಿಷೇಕ ಮಾಡಿದ ಸಪ್ತರ್ಷಿ ಪೂಜೆಯಲ್ಲಿ ಆ ಅಭಿಷೇಕದ ಭಸ್ಮವನ್ನ ಜನಗಳಿಗೆ ಹಂಚುತ್ತಿದ್ದರು, ಭಕ್ತರು ಅದನ್ನು ಭಕ್ತಿಯಿಂದ ಸೇವಿಸುತ್ತಿದ್ದರು. ಒಂದು ಶವ ಸುಟ್ಟ ಭೂತಿ ಅದು. ಬೇರೆ ಕಡೆ ಆದ್ರೆ ದೆವ್ವ ಭೂತ ಅಂತ ಹೆದರ್ತಾರೆ, ಅಲ್ಲಿ ದೇವರಿಂದಾನೇ ಸ್ವೀಕಾರ ಆಗಿದೆ. ಇದು ಜ್ಯೋತಿರ್ಲಿಂಗಗಳಲ್ಲಿ ಮತ್ತೊಂದಾದ ಉಜ್ಜಯಿನಿಯಲ್ಲಿ ಕೂಡ ನಡೆಯುತ್ತೆ. ಸ್ಮಶಾನ ವಿಭೂತಿಯಲ್ಲಿ ಅಭಿಷೇಕ. ಆ ಭಸ್ಮ ಪೂರ ದೇಶ ಹರಡುತ್ತಿತ್ತು, ಊರು ಸೇರುತ್ತಿತ್ತು. ಆ ಭಸ್ಮ ಸ್ವೀಕರಿಸಿದವರೆಲ್ಲರಿಗೂ ಸರ್ವರೋಗ ನಿವಾರಣಿ. ಈ ವಾರ್ತೆ ದೇಶ ವಿದೇಶಗಳಿಗೆ ಹರಡಿತು. ಭಾರತದಲ್ಲಿ ಶವಸುಟ್ಟ ವಿಭೂತಿಯಿಂದ ರೋಗ ನಿವಾರಣೆ ಆಗ್ತಾ ಇದೆಯಂತೆ. ಅಲ್ಲಿನ ವೈದ್ಯರುಗಳು ಸುಮ್ಮನಿರಲಿಲ್ಲ. ಡಾಕ್ಟರ್ ಶುಂಡ್ಲರ್ ಇವರೆಲ್ಲ ಆ ಭಸ್ಮವನ್ನು ತರಿಸ್ಕೊಂಡ್ರು ಜರ್ಮನಿಗೆ. ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿದ್ರು, ಏನು ಅಂತದ್ದಿದೆ ಈ ಭಸ್ಮದಲ್ಲಿ ವಾಸಿಯಾಗೋದಿಕ್ಕೆ. ಗಾಬರಿಯಾಗೋ ವಿಚಾರ, ಮೈ ನಡುಕ ಹುಟ್ಟಿದವರಿಗೆ ರೋಮಾಂಚನವಾಯಿತು. ನಖಶಿಕಾಂತ ಏನು ಅಂದ್ರೆ, ಅವರಿಗೆ ಆ ಭಸ್ಮದ ಸ್ಯಾಂಪಲ್ ಅಲ್ಲಿ 12 ಇನಾರ್ಗಾನಿಕ್ ಸಾಲ್ಟ್ಸ್ ಸಿಕ್ತು. ಮಾನವ ದೇಹದಲ್ಲಿ ಯಾವ ಅಜೈವಿಕ ಲವಣಗಳಿದೆಯೋ ಆ ಇನಾರ್ಗಾನಿಕ್ ಸಾಲ್ಟ್ಸ್ ಆ ಭಸ್ಮದಲ್ಲಿ ಕಾಣಬಂತು. ಅವೇ ಕ್ಯಾಲ್ಕೇರಿಯಾ, ಫ್ಲೋರಿಕಾ, ನಮ್ಮ ಹಲ್ಲುಗಳನ್ನು, ಮೃದ್ವಸ್ಥಿಗಳನ್ನು, ಹಲ್ಲಿನ ಒಸಡುಗಳನ್ನು, ಹಲ್ಲಿನ ದೃಢತೆಯನ್ನ ಹಿಡಿದಿಟ್ಟಂತಹ, ಮೃದುವಾದ ಅಸ್ಥಿಗಳನ್ನು ಹಿಡಿದಿಟ್ಟಂತಹ ಕ್ಯಾಲ್ಕೇರಿಯಾ ಫ್ಲೋರಿಕಾ ಅಂತಿತ್ತು. ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ ಅಂತಿತ್ತು. ನಮ್ಮ ಬೋನ್ಸ್ ಅಸ್ಥಿಗಳಿಗೆ ಇರಬೇಕಾದ ಪಾಸ್ಪೋರಿಕಾ. ಕ್ಯಾಲ್ಕೇರಿಯಾ ಸಲ್ಫ್ಯೂರಿಕಾ ಇತ್ತು. ಫೆರಮ್ ಪಾಸ್ಪೋರಿಕಮ್ ಇತ್ತು. ಐರನ್ ಇತ್ತಲ್ಲ ನಮ್ಮ ರಕ್ತದಲ್ಲಿ, ಅದು ಕೂಡ ಭಸ್ಮದಲ್ಲಿ ಸೇರಿತ್ತು. ಫೆರಮ್, ಪಾಸ್ಪೋರಿಕಾ, ಮತ್ತೆ ಕಾಲಿ ಮರಿಯೇಟಿಕಮ್ ಅಂತಿತ್ತು. ಕೇಲಿಯಂ ಮರಿಯೇಟಿಕಮ್ ಅಂತ, ಪೊಟ್ಯಾಷಿಯಂ ಅಂತ. ಕೇಲಿಯಂ ಪಾಸ್ಪೋರಿಕಮ್ ಅಂತಿತ್ತು. ಕೇಲಿಯಂ ಸಲ್ಫ್ಯೂರಿಕಮ್ ಅಂತ.
ಮ್ಯಾಗ್ನೀಷಿಯಂ ಪಾಸ್ಪೋರಿಕಮ್ ಅಂತಿತ್ತು, ನ್ಯಾಟ್ರಮ್ ಮರಿಯೇಟಿಕಮ್ ಅಂತಿತ್ತು, ನ್ಯಾಟ್ರಮ್ ಪಾಸ್ಪೋರಿಕಮ್ ಅಂತಿತ್ತು, ನ್ಯಾಟ್ರಮ್ ಸಲ್ಫ್ಯೂರಿಕಮ್ ಅಂತಿತ್ತು. ಸಿಲೇಶಿಯಾ ಎನ್ನುವ 12ನೇ ಸಾಲ್ಟ್ ಸಿಕ್ತು. ನ್ಯಾಟ್ರಮ್ ಮರಿಯೇಟಿಕಮ್ ಅಂದರೆ ನಮ್ಮ ಕಾಮನ್ ಸಾಲ್ಟ್, ಉಪ್ಪು. ಇವುಗಳನ್ನು ಕಂಡ ಡಾಕ್ಟರು ತುಂಬಾ ದೇವರಂತ ಮನುಷ್ಯ, ತುಂಬಾ ಗೌರವಿಸಿದ್ರು, ಕುಣಿದಾಡ್ಬಿಟ್ರು. ಅವ್ರಿಗೇನೋ ವಿಚಾರ ಹೊಳೆದಂತಾಯ್ತು. ನಮ್ಮಲ್ಲಿರುವ ರೋಗಗಳಿಗೆ ಕಾರಣ ಈ ಲವಣಗಳ ಒಂದು ಆಬ್ಸೆನ್ಸು, ಡಿಸ್ಟರ್ಬೆನ್ಸು ಅಂತ ಕಂಡಿಡಿದ್ರು. ಅದಕ್ಕೆ ಅವರು ಆ ಭಸ್ಮದಿಂದ, ಈ ಇನಾರ್ಗ್ಯಾನಿಕ್ ಸಾಲ್ಟ್ಸ್ ಇಂದ ಕಾಂಬಿನೇಷನ್ಸ್ ಮಾಡಿದ್ರು. ಈ 28 ಕಾಂಬಿನೇಷನ್ಸ್ ಮಾಡಿದ್ರು. ಆಶ್ಚರ್ಯ ಆಗೋಯ್ತಿದ್ದು. ಮ್ಯಾಟ್ರು ವರ್ಲ್ಡ್ ಲೆವೆಲ್ಗೆ ಒಂದು ಹೊಸ ಇನ್ವೆನ್ಷನ್ ಆಯಿತು. ಹೋಮಿಯೋಪತಿ ಅವರು ಇವುಗಳನ್ನು ಬಳಸ್ತಾರೆ. ಇವತ್ತು ನಿಮಗೆ ಇದನ್ನು ರಿವೀಲ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ರೆಕ್ವೆಗ್ ಅಂತ ಒಂದು ಕಂಪನಿ ಇದೆ. ಅದರಲ್ಲಿ ನೀವು ಕಂಪ್ಯೂಟರಲ್ಲಿ ನೀವು ಅದನ್ನು ಸರ್ಚ್ ಮಾಡಿ, DRRECKEWEG ಅಂತ, ಡಾಕ್ಟರ್ ರೆಕ್ವೆಗ್ ಅಂತ. ಅಥವಾ ನಮ್ಮ ಭಾರತೀಯ ಕಂಪನಿ SBL ಅಂತಿದೆ, ಮೆಡಿಸಿನ್ ಅಂತಿದೆ ಭಾರತೀಯ ಕಂಪನಿಗಳು. ಅವುಗಳನ್ನು ಸರ್ಚ್ ಮಾಡ್ಬೋದು. ಇದು ವಿಶ್ವ ವಿಖ್ಯಾತಿ ಪಡೀತು. ಇದನ್ನ ಸುಮಾರು 100 ವರ್ಷಗಳಿಂದ ಬಳಸಿದವರು ವೈದ್ಯರಿಂದ ಆದಷ್ಟು ದೂರ ಉಳಿದ್ರು. ಸರ್ಜರಿ ಮುಂತಾದ ವಿಚಾರಗಳಿಗೆ ಮಾತ್ರ ವೈದ್ಯರನ್ನ ಸಂಪರ್ಕಿಸ್ತಾ ಇದ್ರು. ಮಿಕ್ಕಿರೋ ಏನ್ ಪ್ರಾಬ್ಲಮ್ ಬಂದ್ರು ಮನೆಯ ಮಂದಿ ಮಕ್ಕಳೆಲ್ಲ ಅವರವರ ರೋಗಕ್ಕೆ ಅನುಗುಣವಾಗಿ ಅವರವರ ಮೆಡಿಸಿನ್ಸ್ ತಗೊಳಕ್ ಶುರು ಮಾಡಿದ್ರು. ತರಕಾರಿ ಇದ್ದಂಗೆ ಸೈಡ್ ಎಫೆಕ್ಟ್ ಇಲ್ಲ. ಏನೇ ಅನ್ಬೇಕು ಎಲ್ಲ. ಅನೀಮಿಯಾ, ರಕ್ತ ಕೊರತೆಗೆ BC1 ಅಂತ ಮಾಡಿದ್ರು ಕಾಂಬಿನೇಷನ್, ಯಾವ್ಯಾವ ಸಾಲ್ಟ್ ಬೇಕಾಗುತ್ತೆ ಅಂತ. BC2 ಅಂತ ಮಾಡಿದ್ರು, ಅಸ್ತಮಾ ಅಂತ. ಅಸ್ತಮಾಗೆ BC2ನ ರೆಗ್ಯುಲರ್ ಆಗಿ ನೀವು ದಿನಕ್ಕೆ 4 ಗೋಲಿ ನಾಲ್ಗೆ ಕೆಳಗೆ ಇಟ್ಕೊಂಡು 4 ಬಾರಿ ಇಟ್ಕೊಂಡ್ರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಇಟ್ಕೊಂಡ್ರೆ ಅನೀಮಿಯಾನು ಕಡಿಮೆ ಆಗೋಗುತ್ತೆ. BC1 ತಗೊಂಡ್ರೆ, BC2 ತಗೊಂಡ್ರೆ ಅಸ್ತಮಾ ಕಡಿಮೆ ಆಗುತ್ತೆ. BC3 ತಗೊಂಡ್ರೆ ಹೊಟ್ಟೆ ನೋವು ಹೊರಟೋಗುತ್ತೆ. ಬಯೋಕೆಮಿಕ್ 4 ಅಂತ, ಬಯೋಕೆಮಿಕ್ 4 ಕಾಂಬಿನೇಷನ್ ಅಲ್ಲಿ ಕಾನ್ಸ್ಟಿಪೇಷನ್, ಮಲಬದ್ಧತೆ, ನಿಮಗೆ ಮೋಷನ್ ಮಾಡಕ್ ಆಗದೆ ಇದ್ರೆ ಇದನ್ನು ತಗೊಂಡ್ರೆ ಈಸಿಯಾಗಿ ಮೋಷನ್ಸ್ ಆಗುತ್ತೆ, ನಿಮಗೆ ಫೀಲ್ ಆಗುತ್ತೆ. BC5 ಕೋರ್ಸಿಯಾ ಅಂತ, ಸೈನಸ್ ಹೆಡ್ಏಕ್ ಇರುತ್ತಲ್ಲ ಕೆಲವರಿಗೆ, ಸೈನಸ್ ಬ್ಲಾಕೇಜ್ ಆಗುತ್ತಲ್ಲ ಅವರಿಗೆ BC5 ಬಯೋಕೆಮಿಕ್ ಕಾಂಬಿನೇಷನ್ 5 ಆಯಿತು. BC6 ಕಫ್ ಅಂಡ್ ಕೋಲ್ಡ್ಗೆ ಎಷ್ಟು ಮ್ಯಾಜಿಕ್ ಅಂದ್ರೆ, ನೀವೇನಾದ್ರೂ BC6 ನಿಮಗೆ ಮೂಗು ಕಟ್ಟಿಕೊಳ್ಳುವಿಕೆ ಮತ್ತೆ ನೆಗಡಿ 16 ವರ್ಷಗಳಿಂದ ಸಫರ್ ಆಗೋರು ಈ BC6 ಬಯೋಕೆಮಿಕ್ ಕಾಂಬಿನೇಷನ್ 6 ತಗೊಂಡು ನಿಮಗೆ 3-4 ದಿವಸದಲ್ಲಿ ರಿಸಲ್ಟ್ ಬರದೇ ಇದ್ರೆ ನೀವು ಈ ಸೈನ್ಸ್ನ ಫಾಲೋ ಮಾಡಲೇಬೇಡಿ. ಇದನ್ನ ಆನ್ಲೈನಲ್ಲಿ ತರಿಸ್ಕೊಳ್ಳಿ, ಅಥವಾ ನಿಮ್ಮ ಹತ್ತಿರದ ಹೋಮಿಯೋಪತಿಕ್ ಮೆಡಿಕಲ್ ಶಾಪ್ ಹೋದ್ರೆ ಅಲ್ಲಿ ಸಿಗತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೀವು ಆಶ್ಚರ್ಯ. ಏನೆಲ್ಲ ಜರ್ಮನ್ದು ತರಿಸ್ಕೊಂಡ್ರೆ 170 ರೂಪಾಯಿ ಹಂಗಾಗುತ್ತೆ, ಇಂಡಿಯನ್ದೊಂದು 90 ರೂಪಾಯಿ ಆಗ್ಬೋದು, ನಮ್ಮ ಭಾರತೀಯದ್ದು ಯಾವುದೋ ಒಂದು ನಿಮ್ಗೆ ಅನುಕೂಲ ಆಗಿದ್ದು ತಗೊಳ್ಳಿ. ತುಂಬಾ ಉಪಕಾರ ಆಗುತ್ತೆ. ನೀವು 10 ಜನಕ್ಕೆ ಹೆಲ್ಪ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಪ್ರತಿ ರೈತನ ಮನೆಯಲ್ಲಿ ಕೂಡ ಇವತ್ತು ಓದಿರೋ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಅವನು ಈ ಕಾರ್ಯಕ್ರಮ ನೋಡಿದ್ರೆ ಅವ್ರ ಮನೆಯವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದು. BC7 ಡಯಾಬಿಟಿಸ್ ಇರೋರು ಲಾಂಗ್ ಟೈಮಲ್ಲಿ ತಗೊಳ್ಳೋದ್ರಿಂದ ಕಂಟ್ರೋಲ್ಗೆ ಬರುತ್ತೆ. ಡಯಾಬಿಟಿಸ್ ಇರೋರು ಅಸನಾದಿ ಕ್ವಾತಚೂರ್ಣಂ ಅಂತ ಸಿಗತ್ತೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ. ಅದನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮ ಡಾಕ್ಟ್ರೇ ಆಶ್ಚರ್ಯ ಪಟ್ಬಿಡ್ತಾರೆ, ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಡಯಾಬಿಟಿಸ್. BC8 ಡಯೇರಿಯಾ ಅಂದರೆ ಲೂಸ್ ಮೋಷನ್ನು, ಮತ್ತೆ BC9 ಡಿಸೆಂಟ್ರಿ, ಒಂಥರ ಈ ಡಿಸೆಂಟ್ರಿ ಆಗಿ ಈ ಪೇಗು ಜಾರಿದೆ ಅಂತಾರಲ್ಲ, ಅದು ಮೋಷನ್ ಆಗ್ತಾ ಇರುತ್ತೆ ಅದು. BC10 ಎನ್ಲಾರ್ಜ್ ಟಾನ್ಸಿಲೈಟ್, ಇದ್ರ ಟಾನ್ಸಿಲ್ಸ್ ಇರುತ್ತೆ ನಮ್ಗೆ ಇಲ್ಲೆಲ್ಲ, ಅದು ಸ್ವಲ್ಪ ಊತ ಬಂದರೆ ಸಿಕ್ಕಾಪಟ್ಟೆ ನೋವು, ಅದಕ್ಕೆ ಡಾಕ್ಟರ್ಗಳು ಸರ್ಜರಿ ಮಾಡಿ ತೆಗಿತಾರೆ, ಅದು ಮಾಡಂಗೆ ಇಲ್ಲ. BC10 ತಗೊಂಡ್ರೆ ಟಾನ್ಸಿಲ್ಸ್ ಹೊರಟೋಗುತ್ತೆ. BC11 ಜ್ವರ ಬಂದಾಗ BC11 ತಗೋತಾ ಇರಿ.
ಅವಶ್ಯಕತೆ ಹೊಟ್ಟೋಗುತ್ತೆ. ಮೊದಲನೇದಾಗಿ ಜ್ವರ ಅನ್ನುವುದು ರೋಗ ಅಲ್ಲ. ಹೀಗೆ BC12 ಅಂದರೆ ಹೆಡ್ಡೇಕ್. 51 ರೀತಿಯ ಹೆಡ್ಡೇಕ್ಸ್ ಇದೆ, ನಿಮಗೆ ಗೊತ್ತಿಲ್ಲ. ಆ ಎಲ್ಲ ಹೆಡ್ಡೇಕುಗಳು ನಿಧಾನಕ್ಕೆ ವಾಸಿ ಆಗಿಬಿಡುತ್ತೆ. BC12 ಬಯೋಕೆಮಿಕ್ ಸಾಲ್ಟ್ 12. ಆ್ಯಕ್ಚುಲಿ ತುಂಬ ಸಮಯ ಇಡುತ್ತೆ. ಅದರಲ್ಲಿ ಏನೇನು ಸಾಲ್ಟ್ ಇದೆ ಅಂತ ನಿಮ್ಗೆ ಆ ಬಾಟ್ಲ್ ಮೇಲೆ ಬರೆದಿರುತ್ತೆ. ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಎಲ್ಲ A to Z ಅವ್ರ ಹತ್ರ ನಿಮಗೆ ಹೇಳ್ಕೊಡೋದಿಲ್ಲ. ಹೇಳ್ಕೊಟ್ರೆ ಅದು ವಿದ್ಯೆ ಅಲ್ಲ. ನಿಮ್ಮಲ್ಲಿ ಸೀಡಿಂಗ್ ಅಂತ ಮಾಡ್ತಾ ಇದ್ದಾನೆ. ಅಂದರೆ ನೀವೇ ಕಲ್ತ್ಕೊಳ್ಳುವಂಥ ವಿದ್ಯೆ ಇದು. ಸುಮಾರೊಂದು ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇದ್ದರೆ 10-15 ದಿವಸದಲ್ಲಿ ಕಲ್ತ್ಕೊಂಡ್ಬಿಡ್ತಾರೆ. ಯಾವುದ್ರಲ್ಲೂ ಸೈಡ್ ಎಫೆಕ್ಟ್ ಇಲ್ಲ. ಈ ಕಾಂಬಿನೇಷನ್ಸ್ ತುಂಬ ಮ್ಯಾಜಿಕಲ್ ಕಾಂಬಿನೇಷನ್ಸ್. ತುಂಬ ಮ್ಯಾಜಿಕ್ ಅಂದರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಿ. BC13 ಹೆಣ್ಣು ಮಕ್ಕಳಲ್ಲಿ ಬಿಳಿ ಡಿಸ್ಚಾರ್ಜ್ ಆಗುತ್ತಲ್ಲ ಅದು, ಮತ್ತು ಎಷ್ಟೋ ಸಲ ಬಿಳಿ ರಕ್ತ ಕಣಗಳ ಕಡಿಮೆ ಇದ್ದಾಗ BC13 ಒಳ್ಳೆಯದು. BC14 ಮೀಸಲ್ಸ್ ಅಂದರೆ ಅಮ್ಮ ಅಂತಾರಲ್ಲ, ದಢಾರ ಅಂತಾರಲ್ಲ ಅದಕ್ಕೆ. BC15 ಮೆನ್ಸ್ಟ್ರೇಷನ್ ಟ್ರಬಲ್ಗೆ, ಈ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಯಾಕಿದೆಲ್ಲ ಹೇಳ್ತಾ ಇದ್ದೇನೆ ಅಹೋರಾತ್ರ ಅಂದರೆ, ಸುಮಾರು ಇವತ್ತು ಡಿಸೈಡೇ ಮಾಡಿಬಿಟ್ಟ. ಸುಮಾರು 1000 ಮೆಸೇಜಸ್ ಅಹೋರಾತ್ರನಿಗೆ. ನನಗೆ ಈ ಪ್ರಾಬ್ಲಮ್ಮು, ಹೆಲ್ಪ್ ಮಾಡಿ, ನನಗೆ ಈ ಪ್ರಾಬ್ಲಮ್ಮು. ನಿಮ್ಮ ಮಕ್ಕಳೇ ಮಾಡ್ಬೋದ್ರಿ, ಅಹೋರಾತ್ರ ಯಾಕೆ? ನೀವೇ ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡಿ ನಿಮಗಿರೋ ಪ್ರಾಬ್ಲಮ್ಮು, ಡಾಕ್ಟರ್ ರೆಕ್ವೆಗ್ಗು, ಡಾಕ್ಟರ್ SBL, ನಿಮಗೆ ಆನ್ಸರ್ ಸಿಗುತ್ತೆ. ಧೈರ್ಯವಾಗಿ ತಗೊಳ್ಳಿ, ಏನಾಗಲ್ಲ. ನೀವು ಅನ್ಕೋತೀರಿ ಎಷ್ಟು ನಾನು ಡಾಕ್ಟ್ರ್ ಫೀಸ್ ಕಟ್ಟಿದ್ದೀನಿ ಎಷ್ಟು ಅಂತ. ಇವಾಗೊಂದು ಜೋಕ್ ಹೇಳ್ತೀನಿ, ತುಂಬ ಕೇರ್ಫುಲ್ ಆಗಿರಬೇಕು. ಒಳ್ಳೆ ಡಾಕ್ಟ್ರು, ಒಳ್ಳೆ ಗುರು, ಒಳ್ಳೆ ಶಿಷ್ಯ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಬಾಂಬೆಲಿ ಒಬ್ಬರು ಡಾಕ್ಟ್ರ್ ಇದ್ರು, ತುಂಬ ಫೇಮಸ್ ಆಗಿದ್ರು, ತುಂಬ ರಿಚ್ ಆಗಿದ್ದ ಮನುಷ್ಯ. ಗಂಡ ಹೆಂಡತಿ ಇಬ್ಬರು ಇದ್ರು, ಅದಕ್ಕೆ ಇದ್ರು ಅಂತ ಹೇಳ್ತಾ ಇದ್ದೆ. ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರೆ. ಅವ್ರಿಗಿಬ್ರು ಮಕ್ಕಳು, ಚಿಕ್ಕ ಮಕ್ಕಳು. ಅವ್ರನ್ನ ಕಷ್ಟಪಟ್ಟು ₹1 ಡೊನೇಷನ್ ಕೊಟ್ಬಿಟ್ಟು ಮಗನ್ನ ಡಾಕ್ಟ್ರ್ ಮಾಡಿಬಿಟ್ರು. ಸೊಸೆ ಡಾಕ್ಟ್ರ್ ಇರೋರನ್ನೇ ತಂದು ವರದಕ್ಷಿಣೆ ತಂದರು ಅನ್ಸುತ್ತೆ. ತುಂಬ ಇಬ್ಬರು ಡಾಕ್ಟ್ರೆ. ಮಗ ಸೊಸೆ ಇಬ್ಬರು ಹನಿಮೂನ್ಗೆ ಹೋಗಿ ಬಂದಮೇಲೆ, ನೋಡಪ್ಪ ಕ್ಲಿನಿಕ್ ನೋಡ್ಕೊಳ್ಳಿ, ನಾವು ಇಷ್ಟು ದಿವಸ ನಿಮ್ಮನ್ನು ಉಗಿಸೋದಕ್ಕೋಸ್ಕರ ಎಲ್ಲೂ ಓಡಾಡಲಿಲ್ಲ ಅಂತ ಗಂಡ ಹೆಂಡತಿ ಇಬ್ಬರು ಅಮೇರಿಕಾಗೆ ಹೋದರು. ಸುಮಾರು 45 ದಿವಸ ಹೋದರು. ವಾಪಸ್ ಬಂದು ನೋಡ್ತಾರೆ, ಕ್ಲಿನಿಕಲ್ಲಿ ಯಾರೂ ಇಲ್ಲ, ನೊಣ ಹೊಡಿತಾ ಕೂತಿತ್ತು ಕ್ಲಿನಿಕ್ಕು. ಗಾಬರಿ ಆಗ್ಬಿಟ್ರು ಇವರು. ಮಗನ ಹತ್ರ ಹೋಗಿ ಕೇಳಿದ್ರು, ಏನಪ್ಪ ಹಿಂಗೆ ಮಾಡಿಬಿಟ್ಟೆ ನೀನು? ತುಂಬ ಯಾವಾಗಲೂ 40 ಬೆಡ್ ತುಂಬಿರೋದು, ಇವತ್ತು 1 ಬೆಡ್ಡು ತುಂಬಿಲ್ವಲ್ಲೋ, ಖಾಲಿ ಇದೆಯಲ್ಲೋ, ಯಾಕೋ ಅಂತ ಹೇಳಿದ್ರು. ಏನಪ್ಪ ನೀನು ಬಂದು ಹೊಗಳ್ತೀಯ ಅಂದ್ಕೊಂಡು ನಾವಿಬ್ಬರು ಖುಷಿಯಾಗಿದ್ರೆ ಎಲ್ಲರನ್ನೂ ವಾಸಿ ಮಾಡಿಬಿಟ್ವಿ. ನೀವು 20 ವರ್ಷದಿಂದ ಎಷ್ಟು ಜನ ಪೇಷಂಟ್ಸ್ ಇಟ್ಕೊಂಡಿದ್ರು ಎಲ್ಲರನ್ನೂ ವಾಸಿ ಮಾಡಿ ಕಳಿಸ್ಬಿಟ್ವಿ ಅಂತ ಪ್ರೌಡಾಗಿ ಕಾಲರ್ ಎತ್ಕೊಂಡು ಹೇಳ್ದ. ಇವನು ಅಯ್ಯೋ ಮುಳುಗಿಸ್ಬಿಟ್ಟಿಯಲ್ಲೋ, ಅವರು ಕೊಟ್ಟ ಹಣದಿಂದಾನೇ ನಿನ್ನ ಡಾಕ್ಟರ್ ಮಾಡಿಸಿದ್ನೋ, ಯಾರಾದರೂ ವಾಸಿ ಮಾಡ್ತಾರೇನೋ, ವಾಸಿನೂ ಆಗಬಾರ್ದು ಸಾಯ್ಲೂಬಾರ್ದು ಹಂಗೆ ನೋಡ್ಕೋಬೇಕಾಗಿತ್ತು ನೀನು ಅಂತ ಹೇಳಿದ್ರಂತೆ. ಇದು ನಿಜವಾದ ಘಟನೆ, ಊರೂರಲ್ಲೂ ನಡೆದಿರುತ್ತೆ ಇಂಥದ್ದು. ಅದಕ್ಕೆ ಕೇರ್ಫುಲ್ ಆಗಿರಿ, ನೀವು ಅಲರ್ಟ್ ಆಗಿ. ನಮ್ಮ ಹಳ್ಳಿಯ ಅಜ್ಜಿಗಳ ಹಾಗೆ ಪ್ರತಿಯೊಂದಕ್ಕೂ ಮೆಡಿಸಿನ್ ತಗೊಳ್ಳಿ. ನಿಮಗೆ ಇವಾಗ ಕಾಯಿಯನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ಬೇಸರ. ಜಾಯಿ ಪತ್ರೆ ಹಿಪ್ಪಲಿ ಲವಂಗ ದವನೆ ಕಟ್ಟಿ ಹೋಗೋ ಸೆರಗಿಗೆ ಅಂತ ಒಂದು ಹಾಡಿದೆ. ಅಂದರೆ ಆವಾಗ ಈ ಜಾಯಿ ಪತ್ರೆ, ಹಿಪ್ಪಲಿ, ಲವಂಗ, ದವನೆ ಇಷ್ಟಿದ್ರೆ ಸಾಕು ನಾನು ಆರೋಗ್ಯವಾಗಿರ್ತೀನಿ ಅಂತ ಹೀರೋಗೆ ಹೇಳೋದು. ಕಟ್ಟಿ ಹೋಗೋ ಸೆರಗಿಗೆ ಲಲ್ಲಾಳಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ ಅಂತ. ಹಾಗೆ ನಮ್ಮ ಅನೇಕ ರಸವಿದ್ಯೆಗಳನ್ನು ಮರ್ತೋಗ್ತಾ ಇದೀವಿ ನಾವು. ಇದಾದ ನಂತರ ತಮಾಷೆ ನೋಡಿ, ಇನ್ನು BC16 ಎಷ್ಟು ಮ್ಯಾಜಿಕ್ ಗೊತ್ತಾ? ನಿಮ್ಮ ಮಗ ಅಯ್ಯೋ ಎಕ್ಸಾಮು ಅಂತ ಹೆದರ್ತಾ ಇರ್ತಾನೆ ಅಂತ ಇಟ್ಕೋ, ಎಕ್ಸಾಮಿನೇಷನ್ ಫಿಯರ್ ಅಂತ. ಈ ಎಕ್ಸಾಮ್ಗೆ ನಡೀತಾ ಇರೋ ಮಕ್ಕಳು ಕೂಡ ಸ್ವಲ್ಪನೂ ಹೆದರೋದಿಲ್ಲ. BC16 ಕೊಡಿ, ಬ್ರೈನ್ ಟಾನಿಕ್ ಅದು. ಏನು ಶಾರ್ಪ್ ಆಗಿಬಿಡ್ತಾರೆ, ಓದಿದ್ದೆಲ್ಲ ಮೆಮೊರಿ ಇರುತ್ತೆ. ಇದನ್ನು ಮಕ್ಕಳಿಗೆ ಕೊಡುವಂಥ ಮೆಡಿಸಿನ್ ಇದು BC16. ಅಷ್ಟೇ ಅಲ್ಲ, BC16 ಕೊಟ್ಟರೆ ಮೆಂಟಲ್ ಪ್ರಾಬ್ಲಮ್ಮು, ಆಟಿಸಮ್ಮು, ಅನೇಕ ಮಕ್ಕಳಲ್ಲಿರುವಂತಹ ಫಿಟ್ಸು ಇದಕ್ಕೆಲ್ಲ ಕೊಡ್ಬೋದು. BC17
ಇದರಷ್ಟು ಮ್ಯಾಜಿಕ್ ಅಹೋರಾತ್ರ ಯಾವುದರಲ್ಲೂ ನೋಡಲಿಲ್ಲ. ಜನಕ್ಕೆ ನಮ್ಮ ಮನೇಲಿ ಸುಮಾರು ವರ್ಷಕ್ಕೆ 20,000 30,000 ರೂಪಾಯಿ ಮೆಡಿಸಿನ್ ಇಟ್ಟು ಜನಕ್ಕೆ ಫ್ರೀಯಾಗಿ ಕೊಡ್ತೀವಿ. ಯಾಕಂದರೆ ಪಾಪ ಆಟೋ ಓಡಿಸೋರು, ಮನೆ ಕೆಲಸ, ಪ್ಲಂಬರು, ವಾಚ್ಮೆನ್ನು, ತುಂಬ ಅನೇಕ ಆವತ್ತಿಂದ ಆವತ್ತು ಜೀವನ ನಡೆಸೋ ಕೂಲಿ ಆಳುಗಳು ಎಲ್ಲ ಬಂದು ಇಸ್ಕೊಂಡು ಹೋಗ್ತಾರೆ. ಪಾಪ ಪೈಲ್ಸ್ಗೆ ವಿಲ ಒದ್ದಾಡ್ತಾ ಇರ್ತಾರೆ. ಇದು ಕೊಟ್ಟೆ 2ನೇ ದಿವಸಕ್ಕೆ ಅಯ್ಯೋ ನಮ್ಮ ಅತ್ತೆ ಕೊಡಿ, ಮಾವನ್ ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ಬರ್ತಾನೆ ಇರ್ತಾರೆ. ಇದು ಅಷ್ಟೊಂದು ಬೆಲೆ ಇಲ್ಲ. ಇದು ದೊಡ್ಡ ಬಾಟ್ಲ್ ತೊಗೊಂಡ್ರೆ 625, ಆವಾಗೆಲ್ಲ 400 ಕೆಲ ಸಿಗೋದು. ನೀವು ಇನ್ನೂ ರೆಗ್ಯುಲರ್ ಆಗಿ ತೊಗೊಂಡ್ರೆ ತುಂಬ ಡಿಸ್ಕೌಂಟಿಗೆ ಸಿಗುತ್ತೆ. ನೀವು ತಗೊಂಬಂದಿಚ್ಚು ಆ ಔಷಧಿಯ ದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ. ಇದನ್ನು ನೀವು ಕೊಟ್ಟರೆ ಸಾಕು, 2 ದಿವಸಕ್ಕೆ ಪೈಲ್ಸ್ ವಾಸಿ ಆಗಿಬಿಡುತ್ತೆ. ಆದರೆ ಇದನ್ನು ತಗೋತಾ ಇರಬೇಕು, ಇಲ್ಲಾಂದರೆ ಮತ್ತೆ ಬರ್ತಾ ಇರುತ್ತೆ. ಈ ಎಲ್ಲ ಮೆಡಿಸಿನ್ಸು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬಳಸೋದ್ರಿಂದ ನಿಮಗೆ ಆರೋಗ್ಯ ದೃಢಕಾಯವಾಗುತ್ತೆ. BC-18 ದವಡೆ ನೋವು, ಹೆರಿಗೆ ನೋವಿಗಿಂತ ದೊಡ್ಡದಂತೆ ದವಡೆ ನೋವು, ಪಯೋರಿಯಾ ಅಂತ. BC-18 ಕೊಟ್ಟರೆ ಆ ದವಡೆ ನೋವು ಹೊರಟೋಗುತ್ತೆ. BC-19 ರುಮ್ಯಾಟಿಸಮ್ಮು, ಸೈಯೇಟಿಕಾ, ಕಾಲು ನೋವು, ಮೊಣಕಾಲು ನೋವು, ಮ್ಯಾಜಿಕಲ್ ಡ್ರಗ್ ಇದು. BC-20 ಎಲ್ಲ ರೀತಿಯ ಸ್ಕಿನ್ ಡಿಸೀಸಸ್ಸು ಮತ್ತು ಈ ಫಂಗಲ್ ಇನ್ಫೆಕ್ಷನು, ಇದಕ್ಕೆಲ್ಲ ನೀವು ನಮ್ಮ ಹೆತ್ತ ತಾಯಿ ಅಂತಿರುವಂತಹ ಹೊಂಗೆ ಮರದ ಎಣ್ಣೆ, ಹೊಂಗೆ ಎಣ್ಣೆಯನ್ನು ತಂದು ಅದರಲ್ಲಿ ಸ್ವಲ್ಪ ನೀವು ಕರ್ಪೂರ ಬೆರೆಸಿ ಹಚ್ಕೊಂಡಿದ್ದೀರಿ ಅಂದರೆ ಅದನ್ನು ಕರಂಜೋಲ್ ತೈಲ ಅಂತಾರೆ. ಹಚ್ಕೊಂಡ್ರೆ ಅದು ಹೊಟ್ಟೋಗುತ್ತೆ. ಬಟ್ BC-20 ನಿಮಗೆ ಅನೇಕ ಈ ಒಂದು ಎಷ್ಟೋ ಕಡೆ ಇದು BC-20 ನಮ್ಮ ಇದು ಸೂರ್ಯಶ್ರಾಪ, ಸೋರಿಯಾಸಿಸ್ ನೋಡಿ, ಸೋರಿಯಾಸಿಸ್ ಅನ್ನೋ ಹೆಸರು ಬಂದಿದ್ದೆ ನಮ್ಮ ಭಾರತ ದೇಶದಿಂದ, ಸೂರ್ಯಶ್ರಾಪದಿಂದ ಬಂತು. BC-21 ನಮ್ಮ ಹಲ್ಲು ಕಚ್ಚೋರಿಗೆ, ಹಲ್ಲು ಪ್ರಾಬ್ಲಮ್ಮು, ಮಕ್ಕಳಿಗೆ ಹಲ್ಲು ಬರುವಾಗ ಉರಿ ಕೆರೆತಕ್ಕೆ 21 ತುಂಬ ಒಳ್ಳೆಯದು. BC-22 ಸ್ಕಾರ್ಫಿಲಾ ಅಂತ, ಅದೊಂದು ರೀತಿಯ ಎನ್ಲಾರ್ಜ್ಡು ಗ್ಲ್ಯಾಂಡ್ಸ್ ಅದು ಪ್ರಾಬ್ಲಮ್. BC-23 ಹಲ್ಲು ನೋವಿಗೆ. BC-24 ಟಾನಿಕ್ ನರ್ವ್ಸ್ಗೆ ತುಂಬ ಒಳ್ಳೆಯದು. ಎಷ್ಟು ಸ್ಟ್ರಾಂಗ್ ಆಗ್ತಾರೆ BC-24, ವೀಕ್ ಆಗಿರೋ ಮಕ್ಕಳೆಲ್ಲ ತಗೋಬೋದು. BC-25 ಅತ್ಯಂತ ದೊಡ್ಡ ಮ್ಯಾಜಿಕ್. ಇವತ್ತು ನೀವು ಮೆಡಿಕಲ್ ಶಾಪ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಮ್ಯಾಕ್ಸಿಮಮ್ ಒಮೇಸ್ ಕೊಡಿ, ಜಲಸಿಲ್ ಕೊಡಿ, ಜಲಸಿಲ್ ಕೊಡಿ, BP ಶುಗರ್ಗೆಲ್ಲ ಹೆಬ್ಬಾಗಿಲದು. ಅಸಿಡಿಟಿ ಮಾಯ ಆಗ್ಬಿಡುತ್ತೆ. BC-25 ತಗೊಂಡ್ರೆ ತಲೆನೋವು ಕಡಿಮೆ ಆಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ತಗೋತಾರಿ, ಏನಾಗಲ್ಲ. BC-25 ನಿಮ್ಮ ಅಸಿಡಿಟಿ ಬಂದಾಗೆಲ್ಲ ಬಾಯಿಗೆ ಹಾಕೊಳ್ಳಿ, ಒಳ್ಳೆ ತಂಪಿಗೆ ಕೂಲ್ ಆಗಿಬಿಡುತ್ತೆ ಹೊಟ್ಟೆ. 4 ಗೋಲಿ 4 ಬಾರಿ ಹಾಕೊಳ್ಳೋದು. ಎಷ್ಟು ಮ್ಯಾಜಿಕ್ ಆಗಿದೆಯಲ್ಲ ಇದು. BC-26 ಈಸಿ ಪಾರ್ಟ್ರಿಷನ್ ಅಂತ. ಏನು ಹೇಳಿ, ನಾರ್ಮಲ್ ಡೆಲಿವರಿ ಜಾದೂಗಾರ ಇದು. BC-26 ನೀವು ಪ್ರೆಗ್ನೆನ್ಸಿ ಮೊದಲನೇ ತಿಂಗಳಿಂದ ಮಗು ಹುಟ್ಟಿ 1 ವರ್ಷ 2 ವರ್ಷ ಆಗೋವರೆಗೂ ತಗೋತಾನೆ ರೀ. ನಾರ್ಮಲ್ ಡೆಲಿವರಿ, ಪೇನ್ಲೆಸ್ ಡೆಲಿವರಿ. ಅಷ್ಟೇ ಅಲ್ಲ, ಡೆಲಿವರಿ ಆದಮೇಲೆ ಮಗು ತಾಯಿಯಲ್ಲಿರೋ ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ, ಕ್ಯಾಲ್ಕೇರಿಯಾ ಫ್ಲೋರಿಕಾ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಸಡನ್ಲಿ ತಾಯಿಗೆ ಕೂದಲುದ್ರೋದು, ಚರ್ಮ ಸುಕ್ಕುಗಟ್ಟೋದು, ಹಲ್ಲುಗಳು ರೂಟ್ ಕೆನಾಲ್ ಮಾಡೋದು, ಹಲ್ಲುಗಳೆಲ್ಲ ಕಳ್ಕೊಂಡ್ಬಿಡ್ತಾಳೆ ತಾಯಿ ಪಾಪ. ಬಟ್ ಈ BC-26 ತಗೊಳ್ಳೋರಿಗೆ ಯಾವ ಪ್ರಾಬ್ಲಮ್ ಇರಲ್ಲ, ಕೂದಲುದ್ರೋದಿಲ್ಲ, ಮತ್ತೆ ಹೊಟ್ಟೆ ನಾರ್ಮಲ್ ಸೈಜಿಗೆ ಬಂದ್ಬಿಡುತ್ತೆ, ಯಾವುದೇ ಒಂದು ಗೆರೆಗಳಿರೋದಿಲ್ಲ, ಮತ್ತು ನಾರ್ಮಲ್ ಡೆಲಿವರಿ 100% ಆಗುತ್ತೆ. ಇದನ್ನು ತಗೋತಾ ಇರಬೇಕಷ್ಟೇ ದಿನಕ್ಕೆ 4 ಸಲ. BC-26 ಬಯೋಕೆಮಿಕ್ 27 ಇಂಪೊಟೆನ್ಸಿ, ನಪುಂಸಕತ್ವ, ಗಂಡು ಹೆಣ್ಣು ಇಬ್ಬರಲ್ಲೂ ಇದನ್ನು ವಾಸಿ ಮಾಡುತ್ತೆ, ತುಂಬ ಸ್ಟ್ರಾಂಗ್ ಮಾಡುತ್ತೆ ನಿಮ್ಮನ್ನು. 28 ಜನರಲ್ ಟಾನಿಕ್, ವಯಸ್ಸಾದವರಿಗೆ ಸುಮಾರು 70 ವರ್ಷ ದಾಟಿದವರಿಗೆ ರೆಗ್ಯುಲರ್ ಆಗಿ BC-28 ತಗೊಂಡ್ರೆ ಅದರಲ್ಲಿ ಎಲ್ಲ 12 ಸಾಲ್ಟು ಇರುತ್ತೆ. ಅವ್ರನ್ನ ಒಳ್ಳೆ ಥಳಥಳ ಹೊಳಿಸಿ 20 ವರ್ಷದ ವ್ಯಕ್ತಿ ಥರ ಮಾಡುತ್ತೆ. ಎಷ್ಟೋ ಸಲ ಇವುಗಳನ್ನು ಸರಿಯಾಗಿ ಬಳಸಿದ್ರೆ
ಸಾಂಕ್ರಾಮಿಕ ರೋಗಗಳು ಬರಲ್ಲ, ಯಾಕಂದರೆ ನಿಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ದರೆ ಸಾಂಕ್ರಾಮಿಕ ರೋಗ ಬರಲ್ಲ. ಬಟ್ ಇದನ್ನು ಡಿಸಿಪ್ಲಿನ್ ಆಗಿ ತಗೋಬೇಕು. ನೀವು ಒಬ್ಬರೇ ತಗೊಳ್ಳೋದೇ ಅಲ್ಲ, ನಿಮ್ಮ ಸುತ್ತಮುತ್ತಲು ಅವ್ರಿಗೆ ಹೆಲ್ಪ್ ಮಾಡಲಿ. ಇನ್ನು ಮುಂದೆ ಆದಷ್ಟು ಡಾಕ್ಟರ್ಗಳಿಗೆ ತೊಂದರೆ ಮಾಡಬೇಡಿ. ಮತ್ತು ನಿಮ್ಮ ಸುತ್ತಮುತ್ತಲ ಮರ ಉಳಿಸಿದ್ರೆ ಆ ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ದಿನಕ್ಕೆ ಕೊಡುತ್ತೆ. ಯೋಚನೆ ಮಾಡಿ, ನಿಮ್ಮ ದೇಶದ ಯಾವ ಕೋಟ್ಯಾಧಿಪತಿ ಈ ಪ್ರಪಂಚದ ಯಾವ ಕೋಟ್ಯಾಧಿಪತಿ ಕೊಡಬಲ್ಲ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಮರನ ಕಡಿಯೋದು ಬಿಂದಾಸ್ ನಿಲ್ಲಿಸಿ. ಅದಕ್ಕೋಸ್ಕರ ಜಗಳ ಆದ್ರೂ ಪರವಾಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪರವಾಗಿಲ್ಲ, ಮರ ಮಾತ್ರ ಮುಟ್ಟಂಗಿಲ್ಲ ಅಂತ ಮಾಡಿ ಅರಣ್ಯಾಧಿಕಾರಿಗಳಿಗೆ ಫೋನ್ ಮಾಡಿ. ಮರ ಕಡಿಯೋಕೆ ಬಿಡಬೇಡಿ. ಮರಗಳ ಮೇಲೆ ಪಾಂಪ್ಲೆಟ್ ತೆಗೀರಿ, ಮೊಳೆಗಳು ತೆಗೀರಿ, ಇನ್ನಷ್ಟು ದಿನ ಬಾಳ್ಲಿ, ಬುಡ ಸರಿಪಡಿಸಿ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಅಂತ ಅನ್ನಿಸ್ಕೊಳ್ರೋ. ಆ ಬಂಕಿಮಚಂದ್ರರಿಗೆ ವಂದಿಸ್ರೋ, ಒಂದೇ ಮಾತರಂ ಅಂತ ಹೇಳ್ರೋ. ಇನ್ನು ಯಾರು ಅವ್ರ ಹತ್ರ ಮೆಸೇಜ್ ಮಾಡಬೇಡಿ, ಅದು ಬೇಕು ಇದು ಬೇಕು ಅಂತ. ಈ ವಿಡಿಯೋನ ನೀವು ಸೇವ್ ಮಾಡಿಕೊಂಡು ಕಂಪ್ಯೂಟ್ರಲ್ಲಿ ಡಾಕ್ಟರ್ ರೆಕ್ವೆಗ್ RECKEWEG ಮತ್ತು SBL ಕಂಪನಿಗಳಲ್ಲಿ ಹೋಗಿ ನಿಮ್ಮ ಪ್ರಾಬ್ಲಮ್, ನನಗೆ ಹಿಂಗೆ ಹೊಟ್ಟೆ ನೋವು, ನನಗೆ ಹಿಂಗೆ ತಲೆನೋವು ಅಂತ ಹಾಕಿ ಅದೇ ಸಜೆಸ್ಟ್ ಮಾಡುತ್ತೆ. ಬಯೋಕೆಮಿಕ್ ಕಾಂಬಿನೇಷನ್ಸ್ ತಗೊಳ್ಳಿ. ಇನ್ನೂ ಮಿತಿಮೀರಿದ ಪ್ರಾಬ್ಲಮ್ಸು ನಿಮಗೆ ವ್ಯಾರಿಕೋಸಿಸ್ ಅಂದರೆ ವ್ಯಾರಿಕೋಸ್ ವೈನ್ಸು, ವರ್ಟಿಗೋಸ್ ಅಂದರೆ ವರ್ಟಿಗೋ, ಈ ಡ್ರಾಪ್ಸ್ ಇದೆ ಅವ್ರದ್ದು, ತುಂಬ ಮ್ಯಾಜಿಕಲ್ ಡ್ರಾಪ್ಸ್ ಇದೆ ತಲೆ ಕೂದಲು ಉದುರೋದಕ್ಕೆ. ಅದನ್ನು ಕಲ್ತ್ಕೊಂಡ್ಬಿಡ್ತೀರಿ ನೀವು. ಇಷ್ಟು ಸೀಡ್ ಬೀಜ ಹಾಕಿದ್ರೆ ಸಾಕು, ನೀವು ಪೊಲೆಪಟ್ಟಿಂಗರ್ ಇದ್ದೀರಿ. ನೀವು ತಮಾಷೆ ಅಲ್ಲ. ನೀವು ಬೆರಳು ತೋರಿಸಿದ್ರೆ ಅಸ್ತಾನ ಹಂಗ್ಬಿಟ್ಟು ನಾಳೆ ಅವ್ರ ಹತ್ರ ಏನಲ್ಲೇ ನಿನಗೆ ಪ್ರಾಬ್ಲಮ್, ಅವ್ರ ಹತ್ರ ನಾನು ಕೊಡ್ತೀನಿ ಮೆಡಿಸಿನ್ ಅಂತೀರಿ ನೋಡಿ. ನೀವು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲ ವಿದ್ಯಾವಂತರಾಗಿ. ಧನ್ಯವಾದ. ಅಹೋರಾತ್ರ.